ಈ ವೇದಿಕೆ ಮತ್ತೆ ನಿಮ್ಮ ನಾಮಕರಣ ಥರನೇ ಆಯಿತು. ಕೊನೆಯಲ್ಲಿ ನಿಮ್ಮ ಕಿವಿಯ ಹತ್ರ ರಿತಾನೆ ರಿತಾನೆ ಅಂತ 3 ಬಾರಿ ಹೆಸರು ಹೇಳಿದರು. ಆ ಒಂದು ಸಂದರ್ಭ ಮತ್ತೆ ತಂದೆ ಎದುರಿಗೆ ನಿಂತ್ಕೊಂಡು ಅವಳೇನೇ ತಪ್ಪು ಮಾಡೋರು ಮೊದಲು ನಾನು ನಿಮ್ಗೆ ಕ್ಷಮೆ ಕೇಳ್ಬಿಡ್ತೀನಿ ಅಂತ ಎಲ್ಲರ ಮೊದಲು ತಂದೆಯಾಗಿ ಕ್ಷಮೆ ಕೇಳ್ತಾರಲ್ಲ ವೇದಿಕೆ ಮೇಲೆ. ಅದೇ ನನ್ನ ಶಕ್ತಿ, ನನ್ನ ಸಪೋರ್ಟ್ ಅವರು. ನಾನು ಏನೇ ಮಾಡೋಕ್ಕೆ ಹೊರಟಿದ್ರು ಒಳ್ಳೆ ಕೆಲಸಕ್ಕೆ ನನ್ನ ಹಿಂದೆ ನಿಂತಿದ್ದಾರೆ. ಆ ಧೈರ್ಯ ನನಗೆ, ನಾನು ತುಂಬ ಧೈರ್ಯವಾಗಿದ್ದೀನಿ ಅವರಿರೋದ್ರಿಂದ. ಅವರ ಜರ್ನಿ ಅನ್ನೋದು ಅಂದರೆ ಕಷ್ಟ ಸುಖ ಎಲ್ಲವನ್ನು ಸಮಾನವಾಗಿ ನೋಡ್ಕೊ ಬರ್ತಾರೆ. ಸಿನಿಮಾ ಅಷ್ಟೇ, ಸೋಲು ಗೆಲುವು ಎಲ್ಲೋ ಸಮಾನ ನೋಡ್ತಾರೆ. ಯಾವುದೇ ಹಿಗ್ಗಲ್ಲ ಕುಗ್ಗಲ್ಲ. ನಾನು ಇರೋದು ಹೇಗೆ, ನನ್ನ ಸಿನಿಮಾಗಳ ಆಯ್ಕೆ ಇರುತ್ತೆ, ನನ್ನ ಜನಗಳಿಗೋಸ್ಕರ ಅಭಿಮಾನಿಗಳ ನಾನು ಏನು ಶ್ರಮ ಪಡಬೇಕು ಅದು ಮಾಡ್ತಾನೆ ಇರ್ತೀನಿ ಅನ್ನೋದು. ಹಾಂ, ಅದು ಅವರ ಒಂದು ತನ. ಅದನ್ನು ನನ್ನಲ್ಲಿ ನಾನು ರೂಢಿಸ್ಕೊಳ್ಬೇಕು. ಅವ್ರು ಯಾವ ಥರ ಸ್ಪೋರ್ಟಿವ್ ಆಗಿ ಹೆಂಗೆ ತೊಗೊಳ್ತಾರೆ, ನಾನು ಆ ಥರ ಇರಬೇಕು ಅಂತ ನಾನು. ಈ ಸಿನಿಮಾದ ಕತೆ ಬಗ್ಗೆ ಮಾತಾಡಿದ್ರೆ ಥೀಮ್ ಪೋಸ್ಟೇ ಸಾಕಷ್ಟು ಸತ್ಯವನ್ನು ಹೇಳ್ತಾ ಇದೆ, ಸಾಕಷ್ಟು ಘಟನೆಗಳನ್ನು ನಿರೂಪಿಸ್ತಾ ಇದೆ. ಅಲ್ಲಿ ಇದು ಆಳಿದವರ ಕತೆ ಅಲ್ಲ, ಅಳಿದು ಉಳಿದವರ ಕತೆ. ಎಷ್ಟೋ ಸಾರಿ ಸಂದರ್ಭಗಳು ನೋಡಿರ್ತೀವಿ. ಈಗ ಸಾಕಷ್ಟು ನಮ್ಮ ಮಣ್ಣಿನ ಕತೆಗಳು ಜಾಸ್ತಿ ಆಗ್ತದೆ. ಈಗ ಕಾಟೇರ ಸಿಕ್ಕಂಥ ಗೆಲುವು ಉಳುವನೆ ಭೂಮಿ ಒಡೆಯ, ನಂತರದಲ್ಲಿ ಜಾತಿ ಸಂಕೋಲೆಗಳ ಬಗ್ಗೆ ಸಾಕಷ್ಟು ಹೇಳಿತ್ತು. ಅದೇ ಥರ ದಮನಿತರ ಒಂದು ತೇರುಗಳನ್ನು ಸುಟ್ಟಾಕಿರೋ ಎಷ್ಟೋ ರಿಯಲ್ ಸ್ಟೋರಿಗಳಿದೆ. ಸೊ ಆ ಒಂದು ಬ್ಯಾಕ್ಡ್ರಾಪಲ್ಲಿ ಏನಾದ್ರು ನಡೀಬೋದು ಸರ್? ಆ್ಯಕ್ಚುಲಿ ನಾನೇ ಅಳಿದು ಉಳಿದವನು. ಸೊ ಹಾಗಾಗಿ ನನ್ನಂತೆ ಅಳೆದು ಉಳಿದವರ ಎಲ್ಲರ ಮನೆಯ ಕಥೆನೇ ಈ ಕತೆ. ಪಾತ್ರ ಅನ್ನೋದು ಹೇಗಿರುತ್ತೆ ಸರ್? ಚೋಮನ ದುಡಿ ಅವರೊಂದು ರೆಫರೆನ್ಸ್ ಕೊಟ್ಟರು, ತುಂಬ ಚೆನ್ನಾಗಿ ಕತೆ. ಯಾಕಂದರೆ ನಮ್ಮ ಮಣ್ಣಿನ ಕಥೆಗಳ ಕಾದಂಬರಿಗಳನ್ನು ಸಿನಿಮಾ ಆಗಿ ಆ ಪಾತ್ರಗಳನ್ನು ಹುಟ್ಟಾಕೋದಿಲ್ಲ, ಭಾಳ ಕಷ್ಟ. ಅಂಥದ್ದಲ್ಲಿ ಚೋಮನ ದುಡಿಯೋ ಪಾತ್ರವನ್ನು ರೆಫರೆನ್ಸ್ ಆಗಿ ಈ ಪಾತ್ರವನ್ನು ಸೃಷ್ಟಿಸಿದ್ದಾರೆ ಅದನ್ನು ಜಡೇಶ್. ಕ್ಷಮೆ ಇರಲಿ, ಎಲ್ಲವನ್ನೂ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ತುಂಬ ರಿತನ್ನಿ ಅದು ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇದೆ. ಅದ್ರ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ, ಸಿಕ್ಕಾಪಟ್ಟೆ ಗೌರವ ಇದೆ ಆಕೆ ಮೇಲೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗಳು ಅಂತ ಅದಕ್ಕಲ್ಲ, ಅಂದರೆ ಆಕೆಗೆ ಸಿಕ್ಕಿರುವಂಥ ಒಂದು ಒಳ್ಳೆ ಯೋಗ ಅಂತ ಹೇಳ್ಬೋದು. ಅದು ಅಷ್ಟು ಚೆನ್ನಾಗಿದೆ ಕತೆ. ಆಕೆಗೆ ಪಾತ್ರ ಹಂಗಿದೆ. ನಾವಿನ್ನೂ ಆ್ಯಕ್ಚುಲಿ ಕಥೆನೇ ಹೇಳಿಲ್ಲ ಅವಳಿಗೆ ಸರಿಗೆ, ಬಚ್ಚಿಟ್ಟಿದ್ದೀವಿ. ಕತೆ ಹೇಳಿದೆ ಒಪ್ಸಿದ್ರಲ್ಲ ಮೇಡಮ್? ಇಲ್ಲ, ಅಂದರೆ ಒಂದು ಲೈನ್ ಕತೆ ನನಗೆ ಗೊತ್ತಿದೆ, ಬಟ್ ಡೀಟೇಲ್ ಆಗಿ ಪ್ರತಿಯೊಂದು ಡೈಲಾಗ್ ಸಮೇತ ಇನ್ನೂ ಹೇಳ್ತಾರೆ. ಮತ್ತು ಒಂದು ಹಂತದಲ್ಲಿ ಅದು ಸರ್ಪ್ರೈಸಿಂಗ್ ಇಟ್ಟಿದ್ದೀವಿ. ಅಂದರೆ ಆಕೆಗೆ ಪರ್ಫಾರ್ಮ್ ಮಾಡ್ತಾ ಬರಬೇಕು ಅನ್ನೋದು ಕೆಲವು ಇಟ್ಟಿದ್ದೀವಿ. ಅದನ್ನು ನನಗೆ ಖುಷಿ ಇದೆಯಪ್ಪ. ಅಂದರೆ ಸಿನಿಮಾ ಆಗಲಿ, ನಾನು ಮಾತಾಡ್ತೀನಿ. ಈಗ ನಾನು ಅವಳನ್ನ ಹೊಗಳೋದು, ಅವಳು ನನ್ನ ಹೊಗಳೋದು. ಅವಳು ಬೇಕಾದ್ರೆ ನಾನು ಹೊಗಳ್ಬೋದು, ಅಪ್ಪ ಇಷ್ಟೆಲ್ಲ ಮಾಡಿದ್ರು ಅಂತ. ನಾನು ಅವ್ರನ್ನ ಹೊಗಳೋದು, ಆ ಸ್ಥಾನಕ್ಕೆ ಹೋಗಿ ಆ ಸ್ಥಾನನ ಗಿಟ್ಟಿಸ್ಕೊಳ್ಳಿ. ಯಾರಿಗೂ ಸಿಗದೇ ಇರುವಂಥ ಒಂದು ಪವಿತ್ರವಾದ ಸ್ಥಾನ ಇದು. ಯಾರಿಗೂ ಸಿಕ್ಕಲ್ಲ, ತುಂಬ ಕಷ್ಟ. ಇಲ್ಲಿ ನನ್ನ ಮಗಳು, ಅವ್ರ ಮಗಳು, ಇವ್ರ ಮಗಳು ಅಂತಿಲ್ಲ. ಚೆನ್ನಾಗಿ ಮಾಡಲಿಲ್ಲ ಅಂದರೆ ನೀಟಾಗಿ ಬಂದ್ಬಿಡಮ್ಮ, ಮನೇಲಿ ಕೂತ್ಕೊಂಡ್ಬಿಡ್ತಾರೆ. ಅವಾಗ ಮನೇಲೇ ಕೂತ್ಕೋಬೇಕಾಗತ್ತೆ. ಹಂಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.